ವಸಂತ ಅಂತಂದರೆ ಅಭಿಮನ್ಯು ಅಂತಂದರೆ ವಸಂತ. ಫೈಟಲ್ಲಿ ಅಭಿಮನ್ಯುದು ಅರ್ಜುನನ್ ಫೈಟ್ ಡಿಫ್ರೆನ್ಸ್ ಇತ್ತು. ಅರ್ಜುನನ್ ಫೈಟ್ ಈಗ ಅಭಿಮನ್ಯು 5 ನಿಮಿಷ ಮಾಡೋ ಫೈಟ್ನ ಅರ್ಜುನ 10 ನಿಮಿಷ ಮಾಡ್ತಾರೆ. ಅದು ಹೇಳ್ತೀನಿ ಯಾಕೆಂತ. ಡಾಟ್ ಆಗೋಕ್ಕಿಂತ ಮುಂಚೆ ಒಂದು 15 ನಿಮಿಷ ಕಾರ್ಯಾಚರಣೆ ಆಗಿದೆ. ಅದು ಕೊನೆಗೆ ಅಭಿಮನ್ಯು ಹೊಡೆದು ತಗೊಬಂದು ರೋಡ್ಗೆ ಬರೋತ್ತಿಗೆ ಡಾಟ್ ಆಯಿತು. ಡಾಟ್ ಆಗಿ ಅಲ್ಲಿ ಬಿದ್ದು ಇದು ಮಾಡಿರೋದು. ಈಗ ಮುನ್ನೆಲೆಗೆ ಬರುವಂಥ ಹೆಸರು ಅಂತಂದರೆ ಅಂಬಾರಿ ಎತ್ತಕ್ಕೆ ಒಂದು 3 ಆನೆಗಳ ಹೆಸರು ಹೇಳ್ತೀನಿ. ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳಿದ್ರಿ. ವಸಂತಣ್ಣ ಇಲ್ಲ ಅಂದರೆ ಅಭಿಮನ್ಯು ಮಲ್ಗಲ್ಲ ಅಂತ. ಹೌದು, ನಿಜ. ಅಲ್ಲಿ ನೀವು ನೋಡಿರ್ಬೋದು ವಸಂತ ಅವ್ರಿಗೆಲ್ಲ ಅವರು ಈಗ ಅವ್ರ ಮನೆ ಪಕ್ಕದಲ್ಲಿ ಶೆಡ್ ಹಾಕೊಂಡಿದ್ದಾರೆ, ನೋಡಿದ್ದೀರಾ? ರಾತ್ರಿ ಬೆಂಕಿ ಸೀತ ಹಾಕೊಂಡಿದ್ದಾರೆ, ನೋಡಿದ್ದೀರಾ? ಅದಕ್ಕೆ ಅದು ಇಲ್ಲ ಬೇರೆ ಕಡೆ ಕೇಳ್ಪಟ್ಟಿದೆ, ವಸಂತಣ್ಣ ಇಲ್ಲ ಅಂದರೆ ಅಭಿಮನ್ಯು ಮಲ್ಗಲ್ಲ. ಇಲ್ಲ, ಅವರು ಒಳಗಡೆ ಮಲಗಿಸ್ಬೇಕು. ವಸಂತ ಮಲಗು ನೀನು ಅಂತ ಹೇಳಿದ್ರೆ ಮಲಗ್ತದೆ. ಇಲ್ಲ ಅಂದರೆ ಕಟ್ಟಾಕಿದಾಗ ಚೈನ್ನ ಎಳ್ದಾಳ್ಕೊಂಡು ಅಷ್ಟೊಂದು ನಂಬಿಕೆ. ಅವ್ರು ಮಲ್ಕೋ ಅಂದರೆ ಪಕ್ಕ ಏನು ಪ್ರಾಬ್ಲಮ್. ವಸಂತ ಅಂತಂದರೆ ಅಭಿಮನ್ಯು ಅಂತಂದರೆ ವಸಂತ. ಈಗ 58 ವರ್ಷ ಆಯ್ತಾ? ಇಬ್ಬರೊಳಗೂ ಒಂದೇ ತಂದೆ ಅಡಿಯಲ್ಲಿ ಪಳಗಿದ್ದು. ಯಾಕೆಂದ್ರೆ ಸಣ್ಣಪ್ಪನವರು ಮಕ್ಕಳೇ ಇಬ್ಬರಳು. ಅಭಿಮನ್ಯು ಅಷ್ಟೇ, ವಸಂತನೂ ಅಷ್ಟೇ. ವಸಂತಣ್ಣ ಅವ್ರ ಮಗ ಇದಾರಲ್ಲ, ಅವ್ರು ಆನೆ ಥರ ನೋಡ್ತಾರೆ ಅಂತ ಅವ್ರ ಜೊತೆ ಕಂಟಿನ್ಯೂ ಆಗೈತೆ ಇಲ್ಲ ವಸಂತ ಕಂಟಿನ್ಯೂ ಆಗ್ತದ ಏನೋ ಗೊತ್ತಿಲ್ಲ. ಒಟ್ಟಾಸಿ ಕೆಲಸ ಮಾಡ್ತೀವಿ. ಈಗ ನೋಡ್ಬೋದಲ್ಲ, ಆಕಾಶ್ ಕುಮಾರ್ ಎಲ್ಲ ಅಭಿಮನ್ಯು ಎಲ್ಲೆಲ್ಲ ಹೋಗ್ತಾ ಅಲ್ಲೆಲ್ಲ ಇವನು ನಮ್ಮ ಆಕಾಶು ಆನೆ ಮೇಲೆ ಕೂತ್ಕೊಂಡೆಲ್ಲ ಹೋಗ್ತಾರೆ. ಚಾನ್ಸ್ ಇರುತ್ತೆ. ಒಂದೇ ವಂಶದಿಂದ ಬಂದ ಮೇಲೆ ಈಗ ಆನೆ ಪಳಗಿರ್ತದಲ್ವ, ಒಗ್ಗಿರ್ತದಲ್ವ ಅದೇ ಮನೆತನಕ್ಕೆ. ಅದೇ ಮನೆತನ ಇದ್ದಾಗ ಇನ್ನೂ ಆಕಾಶ ನೋಡ್ಕೊಂಡು ಇರ್ಬೋದು. ಇನ್ನೇನು 58 ವರ್ಷ ತುಂಬ್ತಾ ಬಂತು, ಆಯಿತು. 2 ವರ್ಷ ಕಾರ್ಯಾಚರಣೆಗೆಲ್ಲ ಹೋಗುತ್ತೆ. 2 ವರ್ಷ ಇಲ್ಲ ರೆಸ್ಟಲ್ಲೇ ಇರುತ್ತಾ? ಕಾರ್ಯಾಚರಣೆಗೆ ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ 60 ವಯಸ್ಸಾದ್ಮೇಲೆ ಬಳಸೋ. 58 ಆಗಿದೆ, ನೀನು 2 ವರ್ಷ ಇದೆಯಲ್ಲ, ಈ ಕಾರ್ಯಾಚರಣೆಗೆ ಹೋಯ್ತಿಲ್ಲ ಅಂತ ಎಲ್ಲ ಕೇಳ್ತವ್ರೆ. ಹೌದು, ಕಾರ್ಯಾಚರಣೆಗೆ ಯಾಕೆ ಹೋಯ್ತಿಲ್ಲ ಕಳಿಸಿ ಅಂತ. ಹೋಗುತ್ತಾ ಇನ್ನು 2 ವರ್ಷ ಏನು ಕಂಟಿನ್ಯೂ ರೆಸ್ಟಲ್ಲೇ ಮಾಡ್ತಾರ ಏನೋ ಅಂತ. ಹೋಗುತ್ತಾ ಬಿಡುತ್ತಾ ಅಂತ ಮಾವತನಿಗೂ ಆನೆಗೂ ಧೈರ್ಯ ಇದೆ. ಮೇಲಧಿಕಾರಿಗಳು ಆರ್ಡರ್ ಕೊಟ್ಟರೆ ಅಂದ್ರೆ ಹೋಗ್ಬೋದು. ಮೇಲಧಿಕಾರಿಗಳದು ಆರ್ಡರ್ನ ಧಿಕ್ಕರಿಸಿ ಹೋಗೋಕ್ಕಂತೂ ಆಗಲ್ಲ. ಸಮರ್ಥರಿದ್ದಾರೆ ಇಬ್ಬರಳು. ಈಗ ಅಭಿಮನ್ಯು ನನಗೆ ಆಗಲ್ಲ ಅಂತೇಳಿ ಯಾವತ್ತೂ ಹಿಂದೆ ಬಂದಿಲ್ಲ. ಅಂಥ ಕರಡಿನೇ ಹಿಡಿದು ಕೊನೆ ಆನೆ ಅಂಥ 10 ಮುಕ್ಕಾಲು ಅಡಿ ಇರುವಂಥ ಸೀಗೆಗುಡ್ಡನ್ನೇ ಆ ಕಾರ್ಯಾಚರಣೆ ಲಾಸ್ಟ್ ಮಾಡಿ ಬಂದದಲ್ಲ. ಕಾರ್ಯಾಚರಣೆ ವಿರಾಟದು ಕಾರ್ಯಾಚರಣೆ ಅದು ತುಂಬ ದೊಡ್ಡ ಆನೆ. ಅದು ಭಾರಿ ದೊಡ್ಡ ಆನೆ. ವಿರಾಟ್ನ ನೀವು ನೋಡಿದ್ರೆ ಏನೋ ಗೊತ್ತಿಲ್ಲ. ಒಂದಿನ ಫುಲ್ ಕಂಪ್ಲೀಟ್ ಆಗಿ ನಡೀತಂತಲ್ಲ. ಡಾಟ್ ಮಾಡೋದಲ್ಲ, ಅದು ಎಷ್ಟು ಚಳ್ಳಣ್ಣು ತಿನ್ಸು ಅಂತ ಹೇಳಿದ್ರೆ ತುಂಬ ಚಳ್ಳಣ್ಣು ತಿನ್ಸ್ಬಿಡ್ತು. ಫಸ್ಟ್ ಟೈಮ್ ಕಾರ್ಯಾಚರಣೆಗೆ ಹೋಗಿದಾಗ ಬೆಳಗಿನ ಟ್ರ್ಯಾಕ್ ಮಾಡ್ತಾ ಹೋಗ್ತಿರ್ಬೇಕಾದ್ರೆ ಹೊಲದಿಂದ ಕಾಡಿಗೆ ನುಗ್ಗಿನ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ತಪ್ಸ್ಕೊಬಿಡ್ತದು. ಬೆಳಗಿನ ಜಾವ 4 ಗಂಟೆ ಅದು 2ನೇ ಬಾರಿ ಡಾಟ್ ಮಾಡಿ 2ನೇ ಬಾರಿ ಡಾಟ್ ಮಾಡಿ ಹಿಡಿದಿದ್ದು. ಅಭಿಮನ್ಯು ಟೀಮ್ ಸುಮಾರಿದೆ. ಅಭಿಮನ್ಯು ಹಿಡಿದ ಆನೆಗಳು ಹೇಳಕ್ಕೆ ಹೋದರೆ ಸುಮಾರಿದೆ. ಸುಬ್ರಹ್ಮಣ್ಯ ಅಂತ ಇತ್ತು, ಕರ್ಣ. ಈಗ ನಿಮ್ಮಲ್ಲಿ ನಮ್ಮ ಇದರಲ್ಲಿ ಇರುವಂಥ ಈಶ್ವರ, ಲಕ್ಷ್ಮಣ, ಇಲ್ಲಿ ಆರಂಗಿಲಿದ್ದಾವಲ್ಲ ಅವು ಆನೆಗಳು ತುಂಬ. ಈಗ ದುಬಾರಲ್ಲಿ ಬಂದರೆ ನಮಗೆ ಶ್ರೀರಾಮ, ಮಾಣಿಕ್ಯ, ಮತ್ತು ಕಂಸ, ವನವೀರ, 90% ಆಲ್ಮೋಸ್ಟ್ ಎಲ್ಲ 99% ಏಕಲವ್ಯ, ನಮ್ಮ ಮಹೇಂದ್ರ, ಆಲ್ಮೋಸ್ಟ್ ಅಭಿಮನ್ಯು ಕಾರ್ಯಾಚರಣೆ ಮಾಡಿದ ಆನೆಗಳೇ ಇರೋದು. ನೀವು ಯಾವುದೇ ಕಾರ್ಯಾಚರಣೆ ನೋಡಿ, ಹಳೆ ಯೂಟ್ಯೂಬರ್ಸ್ ಎಲ್ಲ ವೀಡಿಯೋಗಳೆಲ್ಲ ಅಪ್ಲೋಡ್ ಮಾಡಿದೆಯಲ್ಲ, ಅಭಿಮನ್ಯು ಇಲ್ಲದ ಜಾಗ ಯಾವುದಿದೆ ಅಲ್ಲಿ? ಯಾವುದಿದೆ ನೋಡಿ ತೋರ್ಸೋಣ. ಅಭಿಮನ್ಯು ಇಲ್ಲದ ಕಾರ್ಯಾಚರಣೆ ಮಾಡಿದ ಆನೆಗಳು ಯಾವುದಾದ್ರೂ ಇದೆ ಅಂತ ನೋಡಿ, ಅದರಲ್ಲ ಗೊತ್ತಾಗುತ್ತೆ. ಇಲ್ಲಿಯೂ ಮಾಡಿದೆ, ಮಹಾರಾಷ್ಟ್ರದಲ್ಲಿ ಮಾಡಿದೆ, ಒರಿಸ್ಸಾದಲ್ಲಿ ಮಾಡಿದೆ, ಕೇರಳದಲ್ಲಿ ಮಾಡಿದೆ, ಮಧ್ಯಪ್ರದೇಶ ಮಾಡಿದೆ, ತಮಿಳ್ನಾಡು ಮಾಡಿದ್ದಾರೆ ಏನೋ ಗೊತ್ತಿಲ್ಲ. ಮಾಡಿದ್ಯಾ? ತಮಿಳ್ನಾಡಲ್ಲೂ ಮಾಡಿರ್ಬೋದಾಗ ಸುಮಾರು ಕಾರ್ಯಾಚರಣೆ ಲೆಕ್ಕ ಇಟ್ಕೊಳ್ಳೋಕ್ಕಾಗಲ್ಲ. ಈಗ ಉತ್ತರ ಪ್ರದೇಶದಲ್ಲಿ 22 ಆನೆಗಳನ್ನೇನೋ ಹಿಡಿದ್ರಂತೆ ಅದೊಂದು ಟೀಮಲ್ಲಿ. ನೀವು ಅಲ್ಲೇ ಲೆಕ್ಕಾಚಾರ ಹಾಕ್ಕೊಳ್ಳಿ. ಆಗ ಹೇಗಿತ್ತು ಅಂದರೆ ಶ್ರೀರಾಮ, ಕೃಷ್ಣ, ಅಭಿಮನ್ಯು, ಗಜೇಂದ್ರ, ಹರ್ಷ ಅಂತ ಹೇಳಿದ್ರೆ ಬಲರಾಮ ಕಾರ್ಯಾಚರಣೆ ಅಷ್ಟು ಮಾಡಿಲ್ಲ. ಅರ್ಜುನ ಕಾರ್ಯಾಚರಣೆಗೆ ಅರ್ಜುನ ಎಲ್ಲೂ ಮಾವುತರು ಕಾವಡಿಗಳು ಯಾರು ಹೇಳಿಲ್ಲ ಮಾಡ್ಲಿಕ್ಕಾಗೋದಿಲ್ಲ ಅಂತಲ್ಲ. ಅರ್ಜುನ ದಷ್ಟಪುಷ್ಟವಾಗಿದ್ದಂಥ ಆನೆ. ಅದಕ್ಕೆ ಮದ ಅಂತ ಹೇಳೋದು ವರ್ಷ ಪೂರ್ತಿ ಕೆಲವೊಂದು ಸಮಯದಲ್ಲಿ ಇರ್ತಿತ್ತು.
ನಮ್ಮ ಮತ್ತಿಗೂಡು ಕ್ಯಾಂಪಿಂದ ಬಳ್ಳೆಗೆ ಶಿಫ್ಟ್ ಆಯಿತು. ಬಳ್ಳೆಗೂ ಮತ್ತಿಗೂಡಿಗೆ ಹೆಚ್ಚು ಕಮ್ಮಿ ನಾವೀಗ ಹೋಗೋ ದಾರಿ ಇದ್ದರೆ 100 ಕಿಲೋಮೀಟ್ರ್ ಇರ್ಬೋದು. 80 ಆದರೂ ಇದೆ. 100 ಕಿಲೋಮೀಟ್ರ್ ಇವರೇ ಹೇಳ್ತಾಯಿದ್ರೆ, ಬಳ್ಳೆಯವರೇ ಹೇಳ್ತಾಯಿದ್ರೆ 100 ಕಿಲೋಮೀಟ್ರ್. ಈಗ 100 ಕಿಲೋಮೀಟ್ರಿಂದ ಇಲ್ಲಿ ಎಲ್ಲ ಆನೆಗಳು ನಿಮ್ಮ ಸರೌಂಡಿಂಗಲ್ಲಿ ಎಲ್ಲ ಆನೆಗಳು ಕುಮ್ಕಿ ಆನೆಗಳು ಇಲ್ಲಿ ಇದ್ದಾಗ 100 ಕಿಲೋಮೀಟ್ರಿಂದ ಒಂದು ಆನೆಯನ್ನು ತಗೊಬಂದು ಕಾರ್ಯಾಚರಣೆ ಹೋಗೋದು ಹೇಗೆ, ಇಲ್ಲಿರೋ ಆನೆಗಳೆಲ್ಲ ಒಟ್ಟಿಗೆ ಒಂದೇ ಸಲ ಹೋಗೋದು ಹೇಗೆ, ಈ ಥರದಲ್ಲಿ. ಮತ್ತು ಆ ಕಾರ್ಯಾಚರಣೆಗೆ ಕುಂಠಿತವಾಯಿತು ಅಂತಂದರೆ ಪದೇ 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 ಅರ್ಜುನನಲ್ಲಿ ಮಾವುತರ ಬದಲಾವಣೆ. ಕೆಪಾಸಿಟಿ ಇತ್ತು, ಬಟ್ ಕೆಪಾಸಿಟಿ ಇದೆ. ಪ್ರತಿ ಆನೆಗೂ ಅದರದಾದ ಕೆಪಾಸಿಟಿ ಇರುತ್ತೆ, ಅವ್ರಿಗಿರೋ ತಾಕತ್ತು ಇದ್ದೇ ಇರುತ್ತೆ ಅಲ್ವಾ. ಆಮೇಲೆ ಅಂಬಾರಿ ಹೊರಕ್ಕೆ ಸ್ಟಾರ್ಟ್ ಆದ್ಮೇಲೆ ಎಲ್ಲೂ ಕಾರ್ಯಾಚರಣೆ ಹೋಗಿಲ್ಲ. ಹೌದು, ಅಂಬಾರಿ ಹೊರಕ್ಕೆ ಆದ್ಮೇಲೆ ಅಭಿಮನ್ಯು ಏನಕ್ಕೆ ಹೋಗ್ತಿದೆ ಅಂದ್ರೆ ಈಗ ಯಾವ್ದು ಬ್ಯಾಕಪ್ ಇಲ್ಲ, ಅಭಿಮನ್ಯುನೇ ಹೋಗ್ಬೇಕು. ಅದಕ್ಕೆ ಅಂಬಾರಿ ಆನೆ ಆದ್ರೂ ಪರವಾಗಿಲ್ಲ, ನಾವು ಕಾರ್ಯಾಚರಣೆ ಕರ್ಕೋತೀವಿ ಅಂತಾರೆ. ಬಟ್ ಆ ಟೈಮಲ್ಲಿ ಬ್ಯಾಕಪ್ ಟೀಮ್ ಇತ್ತು. ಮತ್ತೆ ಅಭಿಮನ್ಯು, ಗಜೇಂದ್ರ, ಶ್ರೀರಾಮ ಎಲ್ಲ ಇತ್ತು. ಹೌದು, ಅದರಿಂದ ಅರ್ಜುನಿಗೆ ರೆಸ್ಟ್ ಕೊಡ್ತಿದ್ರ ಅಂತ ಟೈಮಲ್ಲಿ. ಹೌದು, ಅರ್ಜುನಿಗೆ ರೆಸ್ಟ್ ಮಸ್ತಿ. ಇನ್ನು ಆನೆಗೆ ಮಸ್ತಿ ಇಲ್ಲದಿರುವಾಗ ಮಾವುತ ಕಾವಡಿಗಡ್ದು ಒಂಥರ ಕಂಟ್ರೋಲ್ ಸಿಗ್ತಿರ್ಲಿಲ್ಲ, ಅದು ಫುಲ್ ಸ್ಟ್ರಾಂಗ್ ಇತ್ತಲ್ಲ. ಅವರು ಒಬ್ಬೊಬ್ಬ ಹುಷಾರಿಲ್ಲದ ರಾಜ ಆಚೆ ಈಚೆ ಕಾರ್ಯಾಚರಣೆ ಬರೋದು ಕಡಿಮೆ ಆಯಿತು. ಕಾರ್ಯಾಚರಣೆ ಬಂದಾಗ ಈಗ ನಾನೇ ಕೇಳೋದು, ಇವರು ಡೈಲಿ ಒಂದು ಎಕ್ಸಸೈಸ್ ಮಾಡೋರು 1 ತಿಂಗಳು 2 ತಿಂಗಳು ಎಕ್ಸಸೈಸ್ ನಿಲ್ಸಿದ ಮೇಲೆ ತಿರ್ಗಾ ಎಕ್ಸಸೈಸ್ ಮಾಡ್ಬೇಕಂತೇಳಿ ನಿಮಗೆ ಆಗುತ್ತಾ? ಆಗಲ್ಲ. ಈ ಅರ್ಜುನನ ಕಥೆನೂ ಅಷ್ಟೇ. ನಾನು ಇನ್ನೇನು ಯಾರಿಗೂ ಹೇಳಿದೆ, ನಾನು ಅರ್ಜುನನ ಹೆಂಗೆ ಯೂಸ್ ಮಾಡೋದು ಅಂತಂದರೆ, ಈಗ ನಿಮ್ಮ ಕೈಲಿರೋ ಶೂಟ್ ಮಾಡ್ತಿರೋ ಕ್ಯಾಮ್ರಾ ನಿಮ್ಮ ಕೈಲಿ ಒಬ್ಬರ ಕೈಲಿ ಇದ್ದರೆ 50 ವರ್ಷ ಬಾಳುತ್ತೆ. ಇದೇ ಕ್ಯಾಮರಾ 50 ಕೈಗೆ ಹೋದ್ರೆ ಪರಿಸ್ಥಿತಿ ಏನಾಗುತ್ತೆ? ಹಾಳಾಗುತ್ತೆ. ಇದೇ ಸಮಸ್ಯೆ ಆಗಿದೆ. ಅರ್ಜುನ ನಾನು ವೀಕು, ನಾನು ಕಾರ್ಯಾಚರಣೆ ಮಾಡೋದಿಲ್ಲ. ಆದರೆ ಫೈಟಲ್ಲಿ ಅಭಿಮನ್ಯುದು ಅರ್ಜುನನ ಫೈಟ್ ಡಿಫ್ರೆನ್ಸ್ ಇತ್ತು. ಅಭಿಮನ್ಯುದು ಫೈಟ್ ಅಂತ ಹೇಳಿದ್ರೆ ಬಾಕ್ಸಿಂಗ್ ಟೈಪ್, ಮುಖ ಕೊಟ್ಟು ಹೊಡೆಯುತ್ತೆ, ಬಿಟ್ಟು ಹೊಡೆಯುತ್ತೆ. ಅರ್ಜುನ ದಂತದಲ್ಲಿ ಲಾಕ್ ಮಾಡಿಕೊಂಡು ಫೈಟ್, ಕತ್ರಿ ಏಟಿ ಇಸ್ಕೊಳ್ತಿದ್ದೆ. ರಿಕವರಿ ಆಗೋ ಸ್ವಲ್ಪ ಲೇಟ್ ಆಯ್ತಿತ್ತು, ಹಂಗೆ ಸಡನ್ಲಿ ಆಗೋಯ್ತು. ಇದು ಮುಖ ಕೊಡ್ತದೆ. ಅಭಿಮನ್ಯು ಎಷ್ಟು ಆಚೆಗೆ ಹೊಡೆಯುತ್ತೆ ಅಷ್ಟೇ ಏಟುಗಳು ಅಭಿಮನ್ಯುಗೂ ಈ ಕಡೆ ಇದಾಗುತ್ತೆ, ಬೀಳ್ತಿತ್ತು. ಈ ಒಂಥರ ಎಂಥ ಒಂದು ಬಾಕ್ಸಿಂಗ್ ಇದೆಲ್ಲ ನೋಡಿ ನಮ್ಮದು, ಆ ಥರದಲ್ಲಿ. ಇವ್ರು ಒಂದೇ ಏಟ್ ಹೊಡೆದ್ರೆ, ಇವ್ರು 2 ಏಟ್ ಹೊಡೆದ್ರೆ ಆ ಕಡೆ ಒಂದೇ ಏಟ್ ಬೀಳ್ತಿತ್ತು, ಬೀಳೋದು ಅಪೋಸಿಟ್. ಬಟ್ ಅರ್ಜುನನ್ ಹಂಗಲ್ಲ. ಅರ್ಜುನ ಕ್ರಾಸ್ ಅಂತ ಹೇಳಿದ್ರೆ ಅರ್ಜುನನ್ ಫೈಟ್, ಈಗ ಅಭಿಮನ್ಯು 5 ನಿಮಿಷ ಮಾಡೋ ಫೈಟ್ನ ಅರ್ಜುನ 10 ನಿಮಿಷ ಮಾಡ್ತಾರೆ. ಅದು ಹೇಳ್ತೀನಿ ಯಾಕೆಂತ. 2 ದಂತಗಳು, ಆನೆ ದಂತ ಈ ಆನೆ ದಂತ ಅಂತ 2 ಲಾಕ್ ಹಾಕ್ಕೊಂಡ್ರೆ ಲಾಕ್ ಮಾಡ್ಕೋತದೆ, ಒಂದು ಏಟಿಸ್ಕೊಳ್ಳಲ್ಲ. ಅದು ಈಗ ಅರ್ಜುನ ಲಾಕ್ ಮಾಡ್ಕೋತೈತಲ್ಲ, ಅದು ಲಾಕ್ ಮಾಡ್ಕೊಳ್ತದೆ. ಮುಖದಲ್ಲೇ ಗುದ್ದಾಡುವಂಥ ಕ್ರಾಸ್ ಮಾಡಿ ಹೊಡೆದಾಗ ಕತ್ತಿಗೆ ಎಫೆಕ್ಟ್ ಬಿದ್ದು ಆನೆ ಡೌನ್ ಆಗುತ್ತೆ ಅಂತ. ಏಟುಗಳಷ್ಟು ಆಗ್ತಿರ್ಲಿಲ್ಲ. ಏಟುಗಳು ಬಿಟ್ಟು ಒಂದು ಆನೆ ಈಗ 10 ಫೀಟ್ ಡಿಫ್ರೆನ್ಸ್ ಬಂದು ಹೊಡೆದಾಗ ಅದು ಏಟುಗಳು ಆನೆಗಳಿಗೆ ಬೀಳೋದು ಸರ್ವಸಾಮಾನ್ಯ. ಈಗ ನಮ್ಮ ಹಾಸನ ಭಾಗದ ಆನೆಗಳೆಲ್ಲ ಅವುಗಳ ಏಟು ದಂತ ಎಲ್ಲ ತುಂಬ ಶಾರ್ಪಾಗಿರುತ್ತೆ, ಎಲ್ಲ ಹೊಡೆದಾಗಿರುತ್ತೆ. ಕರಡಿ ಅಭಿಮನ್ಯುಗೆ ಪಾಪ ಕರಡಿ ಸುಮಾರು ಬಿದ್ದಿತ್ತು ಟೈಮಲ್ಲಿ, ಕರಡಿ ಅದೇ ರೋಸಲ್ಲಿ ಹೊಡೆದು ಡಾಟ್ ಆಗೋಕ್ಕಿಂತ ಮುಂಚೆ ಒಂದು 15 ನಿಮಿಷ ಕಾರ್ಯಾಚರಣೆ ಆಗಿದೆ. ಅದು ಕೊನೆಗೆ ಅಭಿಮನ್ಯು ಹೊಡೆದು ತಗೊಬಂದು ರೋಡ್ಗೆ ಬರೋತ್ತಿಗೆ ಡಾಟ್ ಆಗಿ ಅಲ್ಲಿ ಬಿದ್ದು ಇದು ಮಾಡಿರೋದು. ಆಮೇಲೆ ಜಗನಣ್ಣ, ಈಗ ಅಭಿಮನ್ಯು ನಂತರ ಅಂಬಾರಿ ಅಭಿಮನ್ಯು ಸುಮಾರು ನಡೀತಿದೆ ಇದೆಲ್ಲ, ಅದು ಅಂತ ಒಂದು 3-4 ಆಪ್ಷನ್ಗಳು ಕೇಳ್ಬೋದಿದೆ. ಈಗ ಮುನ್ನೆಲೆಗೆ ಬರುವಂಥ ಹೆಸರು ಅಂತ ಹೇಳಿದ್ರೆ ಅಂಬಾರಿ ಎತ್ತಕ್ಕೆ ಒಂದು 3 ಆನೆಗಳ ಹೆಸರು ಹೇಳ್ತೀನಿ. ಒಂದು ಮಹೇಂದ್ರ, ಒಂದು ಧನಂಜಯ, ಒಂದು ಏಕಲವ್ಯ. ಪ್ರಶಾಂತ್ ನಾನು ಈ 3 ಬಿಟ್ಟು ಅದು ಪ್ರಶಾಂತನ ಬಗ್ಗೆ ಹೇಳಬೇಕು ಅಂತಂದರೆ, ಅದು ಹಳೆ ಆನೆ, ನಮ್ಮ ಕೊಡಗಿನ ಕಾರ್ಯಗೊಪ್ಪದಲ್ಲಿ ಹಿಡಿದಂಥ ಆನೆ. ಪ್ರಶಾಂತನು ತುಂಬ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದೆ. ಅರ್ಜುನ ಅಭಿಮನ್ಯು ಏನಿದೆ ಅದೇ ಅದು ಒಂದು ಕಮ್ಮಿ ಇದೆ, ಡಿಫ್ರೆನ್ಸ್ ಇದೆ, ಕಮ್ಮಿ ಇಯರ್ಸ್ ಡಿಫ್ರೆನ್ಸ್ ಇದೆ. ಅದು ಎಲ್ಲ ಪಳಗಿಸಲ ಆದಮೇಲೆ ಮಂಗಳೂರು ಝೂ ಕೊಟ್ಬಿಟ್ರು. ಝೂ ಅಲ್ಲಿ ಇದ್ದಂಥ ಆನೆ ಇದು, ಅಲ್ಲಿಂದ ಇದು ಬಂದು ಕಾರ್ಯಾಚರಣೆ ಮಾಡಿದೆ. ಯಾವುದೇ ಕಾರಣಕ್ಕಾದ್ರೂ ನಮಗೂ ಇನ್ನೊಂದು ಬೇಜಾರ ಇದೆ. ನಮ್ಮ ಕೊಡಗಿನಲ್ಲಿ ಮತ್ತಿಗೂಡು ಕ್ಯಾಂಪದ ಆನೆಗಳೆಲ್ಲ ಅಂಬಾರಿ ಹೊತ್ತಿದ್ದಾವೆ. ದುಬಾರೆ ಕ್ಯಾಂಪಿಂದ ಒಂದು ಆನೆ ಅಂಬಾರಿ ಹೊತ್ತಿಲ್ಲ. ಅದು ಪ್ರಶಾಂತನಿಗೆ ಒಂದು ಚಾನ್ಸ್, ಅಭಿಮನ್ಯು ನಂತರ ಪ್ರಶಾಂತನಿಗೆ 1-2 ವರ್ಷ ಚಾನ್ಸ್ ಸಿಗ್ಲಿ. 55 ವರ್ಷ, 55 ವರ್ಷ ಅಭಿಮನ್ಯು 57, 58, 59 ವರ್ಷ, 2-3 ವರ್ಷ ಸಿಗ್ಲೇಬೇಕು. ಅಲ್ಲಿ ಗಂಟ ನಮ್ಮ ಪ್ರೌಢಾವಸ್ಥೆಗೆ ಈ ಮಹೇಂದ್ರ ಆಗಿರ್ಬೋದು, ನಮ್ಮ ಏಕಲವ್ಯ ಆಗಿರ್ಬೋದು, ನಮ್ಮ ಧನುಂಜಯ ಆಗಿರ್ಬೋದು ಇದಾವೆ. ಅದರ ನಂತರ ಸಡನ್ಲಿ ಒಂದು ಶಾಕಿಂಗ್ ಕೊಟ್ರಿ, ಏಕಲವ್ಯ ಓರ್ಬೋದು ಅಂತ. ಏಕಲವ್ಯ ಹೋದ ವರ್ಷ ತಾನೇ ದಸರಾಗೆ ಎಂಟ್ರಿ ಆಗಿದೆ. ದಸರಾಗೆ ಕೆಪಾಸಿಟಿ ಇದೆ, ಮತ್ತೆ ಅಷ್ಟೇ ಫಾಸ್ಟ್ ಆದಂತ. ಮತ್ತೆ ಏಕಲವ್ಯಂದು ಒಂದು
ರೆಕಾರ್ಡ್ ಇದೆ ನಿಮಗೆ, ಯಾರಿಗೆಲ್ಲ ಗೊತ್ತು ಅಂತ ಗೊತ್ತಿಲ್ಲ. 1 ಗಂಟೆ ನಿಮಿಷ ಇಲ್ಲ, 1 ಗಂಟೆ 14 ನಿಮಿಷದಲ್ಲಿ 2 ಬಾರಿನೂ ಗುರಿ ಮುಟ್ಟಿದೆ. ಅದು ಕ್ರಾಲಿಂದ ತೆಗೆದು ಇದಕ್ಕಿಂತ ಮುಂಚೆ ದ್ರೋಣ ಮಾಡಿ 1 ಗಂಟೆ 10 ನಿಮಿಷಕ್ಕೆ ಹೋಗಿತ್ತು. ಅದು ರೆಕಾರ್ಡ್ ಇತ್ತು. ಅದು ಗೊತ್ತಿಲ್ಲ. ಇದು ಎರಡನೇ ರೆಕಾರ್ಡ್. ಅಣ್ಣ ದ್ರೋಣ ಅಂದ್ರೆ ಯಾವ ದ್ರೋಣ ನೀವು ಕರೆಕ್ಟ್ ಆಗಿ ಜೂನಿಯರ್ ದ್ರೋಣ. ಜೂನಿಯರ್ ದ್ರೋಣ ನಮ್ಮ ಮತ್ತಿಗುಡಲ್ಲಿ ಅದು ಕೊಡಗಲ್ ಕ್ಯಾಪ್ಚರ್ ಮಾಡಿದಂತ ಆನೆ. ಅದು ಆಕಸ್ಮಿಕವಾಗಿ ಅದು ನಮ್ಮ ದುಬಾರೆ ಮಾಸ್ತಿ ಇಲ್ವಾ, ಅದೆಲ್ಲ ನೋಡ್ಲಿಕ್ಕೆ ಒಂಥರ ಮೈಕಟ್ಟದ ಅದೇ ಒಂಥರ ಚಂದ. ಅಂಬಾರಿ ಹೊರ್ತಿತ್ತು ಅದೀಗ. ಅಂಬಾರಿ ಬರೋದು ಮರದ ಮೂಟೆ ಎಲ್ಲ ಚೆನ್ನಾಗಿ ಹೊರ್ತಿತ್ತು, ಮರದ ಅಂಬಾರಿ ಎಲ್ಲ ಕಟ್ಟಿದ್ರು. ಚಾನ್ಸ್ ಇರ್ತಿತ್ತು, ಕಾಂಪಿಟೇಷನ್ ಇತ್ತಲ್ಲ ಚೆನ್ನಾಗಿತ್ತಾಗ. ಚೆನ್ನಾಗಿ ಇರುವಂತ ವಯಸ್ಸು ಕಡಿಮೆ ಇದ್ದಲ್ಲ, ಸತ್ತಾಗ ಒಂದು 40 ವರ್ಷ ಆಗಿದೆ. 40 ಇಲ್ವಾ, 40 ಇಲ್ಲ 36 37 ವರ್ಷ ಅದ್ರ ಒಳಗೇನೆ ಇದ್ದಿದ್ರೆ ಅಂಬಾರಿ ಚಾನ್ಸ್ ಇತ್ತು. ಚಾನ್ಸ್ ಇತ್ತು. ಜಗನಣ್ಣ ಇನ್ನೊಂದು ಕ್ವಶನ್ ಏನಪ್ಪ ಅಂದರೆ, ಈಗ ಮುಂಚೆ ನೀವು ಹೇಳ್ತಾ ಇದ್ರಿ ಅರ್ಜುನ ಅಂಬಾರಿ ಬರೋ ಟೈಮಲ್ಲಿ ಅಭಿಮನ್ಯು ಬ್ಯಾಕಪ್ ಇತ್ತು ಯಾವುದೇ ಕ್ಯಾಪ್ಚರ್ ಆಪ್ರೇಷನ್ಗೆ. ಈಗ ಮುಂದೆ ನಿಮಗೆ ಕಾನ್ಫಿಡೆನ್ಸ್ ಇರೋ ಆನೆ ಯಾವುದಿದೆ ಅಂದರೆ ನೆಕ್ಸ್ಟ್ ಕುಮ್ಕಿಗೆ? ಈಗ ಇನ್ನೇನು 2 ವರ್ಷದಲ್ಲಿ ಅಭಿಮನ್ಯು ನೆಕ್ಸ್ಟ್ ಕುಮ್ಕಿಗೆ 2 ಆನೆಗಳು ನಿಖರವಾಗಿ ಹೇಳಬಲ್ಲೆ. ಒಂದು ಮಹೇಂದ್ರ, ಒಂದು ಏಕಲವ್ಯ. ಸುಗ್ರೀವ ಇದೆಯಲ್ಲ, ಸುಗ್ರೀವ ಈ ಬ್ಯಾಚಿಗೆ ಸುಗ್ರೀವ ಒಂದಿದೆ. ಅದು ನಮ್ಮ ಕೊಡಗಿನ ಬಿಟಿಕಾಡ್ ಎಸ್ಟೇಟಲ್ಲಿ ಹಿಡಿದಂಥ ಆನೆ ಸುಗ್ರೀವ. ಆದರೆ ಧೈರ್ಯ ಮಹೇಂದ್ರನಿಗೆ ತುಂಬ ಇದೆ, ನಮ್ಮ ಇದಕ್ಕೆ ಏಕಲವ್ಯನಿಗೂ ಇದೆ, ಸುಗ್ರೀವನಿಗಿದೆ. ಏಕಲವ್ಯನ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಪಳಗಿಸಿದ ಇತಿಹಾಸದಲ್ಲಿ ಇಲ್ಲ 45 ದಿನದಲ್ಲಿ ಕ್ರಾಲಿಂದ ತೆಗೆದು ಆನೆನ ಎಲ್ಲ ಥರದ ಪಾಠನ ಕಲಿಸಿ 1 ವರ್ಷದ ಒಳಗಡೆ ದಸರಾ ತಗೊಂಡು ಹೋಗಿದ ಇಲ್ಲ. 2 ವರ್ಷಕ್ಕೆ ಪಳಗಿಸಿ 2 ವರ್ಷ ಆಗಿಲ್ಲ. ಕ್ರಾಲಿಂದ ನವೆಂಬರ್ ತಿಂಗಳಲ್ಲಿ ಕ್ಯಾಪ್ಚರ್ ಮಾಡ್ತಾರೆ, ಜನವರಿ ತಿಂಗಳಿಂದ ಕ್ರಾಲಿಂದ ಹೊರಗೆ ತೆಗಿತಾರೆ. ಅದೇ ವರ್ಷ 2024 ದಸರಾದಲ್ಲಿ ಭಾಗವಹಿಸಿದ್ದು. ಈ ವರ್ಷ ಆದ್ಮೇಲೆ ಕಾರ್ಯಾಚರಣೆಲ್ಲೂ ನೆಕ್ಸ್ಟ್ ಲೆವೆಲಲ್ಲಿ ಈಗ ನಡೀತಲ್ಲ ಕಾರ್ಯಾಚರಣೆ. ಹೌದೌದು, ಅದು ಚನ್ನಪ್ಪನ ಕಾರ್ಯಾಚರಣೆ ಫಸ್ಟ್ ಹೋಗಿದ್ದಷ್ಟೇ. ಬಿಗ್ ಕೋಡ್ ಕಾರ್ಯಾಚರಣೆಯಲ್ಲಿ ಸೇಮ್ ಅಭಿಮನ್ಯು ಥರನೇ ಫೈಟ್ ಕೊಡ್ತು. ಹೌದು, ಈ ಸಕ್ಕರೆ ಬಲೆಯಲ್ಲಿ ಒಂದು ವಿಡಿಯೋ ನೋಡಿರ್ಬೋದು, ವೈರಲ್ ಆಗಿರೋದು. ಹೌದೌದು, ಅಲ್ಲೊಂದು ಸಿಕ್ಕಾಪಟ್ಟೆ ಫೈಟ್ ಮಾಡ್ತಾನೆ. ಹೌದೌದು. ಮತ್ತು ಅದೇ ರೀತಿ ಚೆನ್ನಾಗಿದೆ ಅಂತಾನು ಹೇಳ್ತಾರೆ. ಗಜೇಂದ್ರ ನಮ್ಮಲ್ಲಿ ಹೈಯೆಸ್ಟ್ ಸ್ಪೀಡಲ್ಲಿ ನಡೀತಿದ್ದಂತಾನೆ. ಏಕಲವ್ಯ ಅದು ಹಾಕಲೇನ ಮುರಿದಿದೆ. ಏಕಲವ್ಯ ಹೈಯೆಸ್ಟ್ ಸ್ಪೀಡ್ ಎಲ್ಲಿ ಡಾಟ್ ಬೆಳೆದ್ರೆ ಎದುರಿ ಬರೋದು, ಆನೆ ಅಪೋಸಿಟ್ ಬಂದರೂ ಎದುರಿ ಓಡಿ ಬರುವಂಥ ಇದಿಲ್ಲ. 2 ಒಳ್ಳೆ ಮಾತುರು ಇದ್ದಾರೆ ಅದರಲ್ಲೂ. ಇದಾಯ್ತು ಮತ್ತು ಸೃಜನ್ ಅವರೆಲ್ಲ ವಸಂತ ಅವ್ರ ಟೀಮ್ ಹುಡುಗರು. ವಸಂತ ಟೀಮಲ್ಲೇ ಎಲ್ಲ ಕೆಲಸ ಕಲ್ತವ್ರು. ಈಗ ವಸಂತ ಕೆಲಸ ಕಲ್ತವರು